ಪೌರ ಕಾರ್ಮಿಕರಿಗೆ ಒಂದು ಆರೋಗ್ಯದ ಬಗ್ಗೆ ಒಂದು ಅರಿವು ಮೂಡಿಸಲು ಇದು ಒಂದು ಭಾಳ ಸಕ್ಸಸ್ಫುಲ್ ಯಶಸ್ವಿಯಾಗಿ ಇದು ಪರಿಣಾಮಿಸಿದೆ. ಇದೇ ಥರ ಇನ್ನೂ ಕಾರ್ಯಕ್ರಮಗಳು ಹಮ್ಮಿ ನಾವು ಇನ್ನೂ ಜನಗಳಿಗೆ ಜಾಗೃತಿಗೊಳಿಸಬೇಕಾಗಿದೆ. ಈಗ ಕೊರೋನಾ ಸಹಿತ ಬರ್ತಾ ಇದೆ, ಅದಕ್ಕೋಸ್ಕರ ಫ್ರೀ ಮಾಸ್ಕ್ ಸಹಿತ ಕೊಡ್ತಾ ಇದ್ದೀವಿ. ಯಾಕಂದರೆ ಪೌರ ಕಾರ್ಮಿಕರು ಭಾಳ ಜನ ಎಲ್ಲ ಕಡೆ ಕೆಲಸ ಮಾಡ್ತಾ ಇರ್ತಾರೆ, ತುಂಬ ಜನಕ್ಕೆ ಎಕ್ಸ್ಪೋಸ್ ಆಗ್ತಿರ್ತಾರೆ. ಆ ದೃಷ್ಟಿಯಿಂದ ಅವರ ಆರೋಗ್ಯ ಭಾಳ ಮುಖ್ಯ. ಆ ದೃಷ್ಟಿಯಿಂದ ಅವ್ರಿಗೆ ಫ್ರೀ ಇದು ಯಾವುದು ನಮ್ಮ ಮಾಸ್ಕ್ ಕೊಟ್ಬಿಟ್ಟು ಕೊರೋನಾ ಬಗ್ಗೆ ಅವ್ರಿಗೆ ಅರಿವು ಮೂಡಿಸಿ, ಪ್ಲಸ್ ಅವ್ರ ಬೇರೆ ಎಲ್ಲ ಕಾಯಿಲೆಗಳ ಬಗ್ಗೆ ಅರಿವು ಮೂಡಿಸೋದೇ ಈ ಒಂದು ಶಿಬಿರದ ಒಂದು ಕರ್ತವ್ಯ ಮತ್ತು ನಮ್ಮ ಒಂದು ಡ್ಯೂಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾವು ಟ್ರೀಟ್ಮೆಂಟ್ ಏನು ಮಾಡ್ತಾ ಇದ್ದೀವಿ, ಅವ್ರಿಗೆ ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾ ಇದ್ದೀವಿ. ಅವರು ನಮ್ಮ ಜನ್ ಔಷಧಿ ಮತ್ತು KR ಹಾಸ್ಪಿಟಲಲ್ಲಿ ಅದನ್ನು ತಗೊಳ್ಳೋ ಒಂದು ವ್ಯವಸ್ಥೆ ಇದೆ. ಅದಷ್ಟಲ್ಲದೆ ನಮಗೆ ಇನ್ವೆಸ್ಟಿಗೇಷನ್ಸಲ್ಲಿ ನಾವು ಅವ್ರಿಗೆ KR ಹಾಸ್ಪಿಟಲ್ಗೆ ಬರ್ಕೊಡ್ತಾ ಇದ್ದೀವಿ. ಯಾಕಂದರೆ ಇದು ತುಂಬ ದೊಡ್ಡ ಮಟ್ಟದಲ್ಲಿ ಜನ ಇವತ್ತು ಸೇರಿದ್ದಾರೆ. ಸೊ ನಮ್ಮ ಆಸ್ಪತ್ರೆಗೆ ಉತ್ತಮ ಗುಣಮಟ್ಟದ ಏನಾದ್ರು ಒಂದು ಇನ್ವೆಸ್ಟಿಗೇಷನ್ಸ್ಗೆ ಏನಾದ್ರು ಬರಬೇಕು ಅಂದರೆ ಅವಾಗ ನಾವು ಮೋರ್ ದೆನ್ 50% ಡಿಸ್ಕೌಂಟ್ ಕೊಟ್ಟು ಸಹಿತ ಮಾಡಿಸ್ತಾ ಇದ್ದೀವಿ. ಈ ಥರ ಎಲ್ಲ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ. ಇದು ನಾವು ಒಂದು 2 ವರ್ಷದಿಂದ ಈ ಥರ ಇದು ತಾರ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಟೆಲಿ ಹೆಲ್ತ್ ಅಡ್ವೈಸರಿ ಫಾರ್ ರೂರಲ್ ಝೋನ್ ಅಂತ ಗ್ರಾಮೀಣ ಪ್ರದೇಶದ ಜನಗಳಿಗೆ ಮೇಯ್ನ್ ಆಗಿ ನಾವು ಇದು ಮಾಡ್ತಾ ಇರೋದು. ಈಗ ಮೊನ್ನೆ ಕೊಡಗಲ್ಲಿ ಒಂದು ಗುಡ್ಡಗಾಡು ಪ್ರದೇಶದ ಜನಗಳಿಗೆ ಮತ್ತು ನಿರಾಶ್ರಿತರ ಜನಗಳಿಗೆ ಒಂದು ಕ್ಯಾಂಪ್ ಮಾಡಿದ್ವಿ. ಹೀಗೆ ಅಷ್ಟಲ್ಲದೆ ನಾವು ಇದು ಹಾಸ್ಟೆಲ್ಲು, ಬ್ಯಾಕ್ವರ್ಡ್ ಹಾಸ್ಟೆಲ್ಲು, ಮೈನಾರಿಟಿ ಹಾಸ್ಟೆಲ್, SC ST ಹಾಸ್ಟೆಲ್, ಹೀಗೆ ಸಾಕಷ್ಟು ಒಂದು ಕಾರ್ಯಕ್ರಮಗಳು ಮಾಡಿದ್ದೀವಿ. ಆಶಾ ಕಾರ್ಯಕರ್ತರಿಗೆ ಒಂದು 2 ತಿಂಗಳಿಂದ ಮಾಡಿದ್ವಿ. ಇದೇ ಥರ ಪೌರ ಕಾರ್ಮಿಕರಿಗೆ ಇವತ್ತು ಮಾಡ್ತಾ ಇದ್ವಿ. ಮುಂದೆ ನಾವು ಅಂಗನವಾಡಿಗಳು ಮತ್ತು ಬೇರೆ ಎಲ್ಲ ಯಾರು ಶೋಷಿತ ವರ್ಗದವರು, ಆರ್ಥಿಕ ಗುಣಮಟ್ಟದ ತಕ್ಕ ಇದು ಇಲ್ಲದೆ ಇರೋರು, ಪರಿಸ್ಥಿತಿ ಭಾಳ ಇದು ಕಷ್ಟದಲ್ಲಿರೋರು, ಇವ್ರಿಗೆಲ್ಲ ನಾವು ಫ್ರೀ ಹೆಲ್ತ್ ಕ್ಯಾಂಪ್ ಮಾಡೋದೇ ನಮ್ಮ ಗುರಿ. ಅವ್ರಿಗೆ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ಸು ನಾವು ಕೊಡೋದೇ ನಮ್ಮ ಗುರಿ, ಫ್ರೀ ಆಫ್ ಕಾಸ್ಟಲ್ಲಿ. ಇವತ್ತು ಫಸ್ಟ್ ಟೈಮು ಇದು ಸಿಟಿಗೆ ಮಾಡ್ತಾ ಇದ್ದೀವಿ. ಹೀಗಾಗಲೇ ನಾವು ಹಾಸ್ಟೆಲ್ಸ್ಗಳು, ಎಲ್ಲಿ ಬೇರೆ ಗ್ರಾಮೀಣ ಪ್ರದೇಶಗಳ ಹಾಸ್ಟೆಲ್ಸ್ಗಳು ಈಗೆಲ್ಲ ನಾವು ಮಾಡಿದ್ದೀವಿ. ಸೊ ಇದು ಭಾಳ ಯಶಸ್ವಿಯಾಗಿದೆ. ಮತ್ತು ಇದರಿಂದ ನಮಗೆ ಮುಂದೆ ಭಾಳ ಒಂದು ಜನಗಳಲ್ಲಿ ಒಂದು ಹೆಲ್ತ್ ಬಗ್ಗೆ ಅರಿವು ಮೂಡಿಸಲು ಇಂಥ ಕಾರ್ಯಕ್ರಮಗಳು ಮುಂದೆ ಇವತ್ತು ನೀವು ನೋಡಿರೋ ಹಾಗೆ ಮೈಸೂರು ನಗರ ಪಾಲಿಕೆ ಮತ್ತು ನಜರ್ಬಾದ್ ಆಸ್ಪತ್ರೆ, ಗೋಪಾಲ್ಗೌಡ ಆಸ್ಪತ್ರೆ ಶೇರ್ ಮಾಡ್ತಾ ಇರೋದು. ಇದು ಪ್ರೈವೇಟ್ ಮತ್ತು ಪಬ್ಲಿಕ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇರೋದು. ಇಂಥ ಕಾರ್ಯಕ್ರಮಗಳು ಮುಂದೆನೂ ಆಗಬೇಕು. ನಮ್ಮ ಗೌರ್ಮೆಂಟು, ನಮ್ಮ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳು ಸೇರಿದ್ರೆ ಭಾಳ ಒಂದು ಯಶಸ್ವಿ ಕಾರ್ಯಕ್ರಮಗಳು ಇದಕ್ಕಿಂತ ದೊಡ್ಡದಾಗಿ ಮಾಡ್ಬೋದು ಅಂತ ನನ್ನೊಂದು ಆಶಯ. ಹಾಗೂ ಮುಂದೆ ಆ ಕನಸು ನನಸಾಗುತ್ತೆ ಅಂತ ನನ್ನೊಂದು ಭಾವನೆ.